ಸ್ಟೇಜ್ ಮೇಲೆ ಇರುವಂತ ವ್ಯಕ್ತಿ ಸ್ಕ್ರೀನ್ ಅಲ್ಲಿ ಇರುವಂತ ತೋರಿಸಿ ಕೆಳಗಡೆ ಇರುವಂತವ್ರ ಹತ್ರ ಎಲ್ಲ ಒಂದು ಪ್ರಶ್ನೆ ಕೇಳ್ತಾರೆ, ನಿಮ್ಗೆ ಸ್ಕ್ರೀನ್ ಅಲ್ಲಿ ಏನ್ ಕಾಣಿಸ್ತಿದೆ ಹೇಳಿ ಅಂತ. ಸೊ ಆಗ ಸ್ಟೇಜ್ ಕೆಳಗಡೆ ಕುಳಿತಿರುವಂತ ವ್ಯಕ್ತಿ ಹೇಳ್ತಾರೆ 13 ಅಂತ, ಇನ್ ಕೆಲವರು ಹೇಳ್ತಾರೆ ಅದು ಬಿ ಅಕ್ಷರ ಅಂತ, ಕೆಲವರು ಎಂ ಅಂತಾರೆ, ಕೆಲವರು ಯು ಅಂತಾರೆ, ಕೆಲವರು ಡಬ್ಲ್ಯೂ ಅಂತಾರೆ. ಕೊನೆಯಲ್ಲಿ ಒಬ್ರು ವ್ಯಕ್ತಿ ಅದು ಮೆಕ್ಡಾನಲ್ಡ್ಸ್ ಲೋಗೋ ರೀತಿ ಕಾಣಿಸ್ತಿದೆ ಅಂತಾರೆ. ಆಗ ಸ್ಟೇಜ್ ಮೇಲೆ ಇರುವಂತ ವ್ಯಕ್ತಿ ಹೇಳ್ತಾರೆ, ನೀವೆಲ್ಲ ಡಿಫ್ರೆಂಟ್ ಆಗಿದ್ದೀರಾ, ಮತ್ತೆ ಯೋಚನೆ ಕೂಡ ಡಿಫ್ರೆಂಟ್ ಆಗಿ ಮಾಡ್ತೀರಾ. ಈಗ ನಾನು ಸ್ಕ್ರೀನ್ ಮೇಲೆ ಹಿಂದೆ ಎ ಮತ್ತೆ ಮುಂದೆ ಸಿ ಆಡ್ ಮಾಡ್ತೀನಿ, ಈಗ ನನ್ಗೆ ಹೇಳಿ ಏನ್ ಕಾಣಿಸ್ತಿದೆ ಅಂತ ಕೇಳ್ತಾರೆ. ಆಗ ಅಲ್ಲಿ ಕುಳಿತಿರುವಂತ ಪ್ರತಿಯೊಬ್ರು ಹೇಳ್ತಾರೆ ಮಧ್ಯದಲ್ಲಿರುವಂತದ್ದು ಬೀನೆ ಅಂತ. ಸೊ ಅದೇ ರೀತಿ ನೀವ್ ಏನು ಅನ್ನೋದು ಡಿಫೈನ್ ಮಾಡೋದು ನಿಮ್ಮ ಹಿಂದೆ ಮುಂದೆ ಇರುವಂತದ್ದು. ದಟ್ ಮೀನ್ಸ್ ನಿಮ್ಮ ಸುತ್ತ ಇರುವಂತ ವ್ಯಕ್ತಿಗಳ ಬೇಸ್ ಮೇಲೆ ನೀವು ಏನು ಅನ್ನೋದು ಡಿಫೈನ್ ಮಾಡಬಹುದು. ನೀವೇನಾದ್ರು 4 ಜನ ಬಿಸ್ನೆಸ್ ಮಾಡುವಂತ ವ್ಯಕ್ತಿ ಜೊತೆ ಟ್ರಾವೆಲ್ ಮಾಡಿದ್ರೆ ನೀವು ಕೂಡ ಬಿಸ್ನೆಸ್ ಮ್ಯಾನ್ ಆಗ್ತೀರಾ. ಬಿಕಾಸ್ ಅವರು ತುಂಬಾ ರಿಸ್ಕ್ ತಗೊಂತಾರೆ, ನೀವು ಕೂಡ ಅದೇ ರೀತಿ ರಿಸ್ಕ್ ತಗೊಂತೀರಾ. ಸೊ ನೀವು ಏನ್ ಆಗ್ಬೇಕು ಅನ್ಕೊಂಡಿರೋ ಲೈಫ್ ಅಲ್ಲಿ ಆ ರೀತಿ ವ್ಯಕ್ತಿಗಳ ಜೊತೆ ನೀವು ಬೆರೆದಾಗ ಅವರ ವೈಬ್ರೇಷನ್ ಕೂಡ ನಿಮ್ಗೆ ಮ್ಯಾಚ್ ಆಗುತ್ತೆ, ನೀವು ಕೂಡ ಅದೇ ರೀತಿ ಆಗ್ತೀರಾ. ಇದೇ ನಮ್ಮ ಜೀವನದ ಲಾಜಿಕ್ ಕೂಡ ಆಗಿದೆ. ಥ್ಯಾಂಕ್ ಯು.